ಹಾಯ್ ಗೈಸ್, ಇವತ್ತು ನಾವು ನಮ್ಮ ಫ್ಯಾನ್ಸ್ ಮೀಟಪ್ ಬಂದಿದ್ವಿ. ನಮ್ಮ ಫ್ಯಾನ್ಸ್ ಬಂದಿದ್ದಾರೆ, ಮೀಟ್ ಮಾಡೋಣ. ಇವತ್ತು ಕೆಲವು ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಹೇಗ್ ಮಾಡ್ತಾರೆ ನೋಡೋಣ. ಆಕ್ಚುಲಿ ನಮ್ ಜೊತೆ ಇವಾಗ ಸಿ ಎಸ್ ಕೆ ಫ್ಯಾನ್ ಒಬ್ರು ಇದ್ದಾರೆ. ಬಟ್ ನಮ್ಮ ಇವ್ರು ಆರ್ ಸಿ ಬಿಗೂ ಸಪೋರ್ಟ್ ಮಾಡ್ತಾರೆ, ಸೇಮ್ ಟೈಮ್ ಸಿ ಎಸ್ ಕೆ ಫ್ಯಾನ್. ಆಕ್ಚುಲಿ ಇವ್ರನ್ನ ಒಂದು ಕ್ವಶನ್ ಕೇಳ್ತೀನಿ ಇವಾಗ. ಬ್ರೋ, 2 ವರ್ಷ ಆದ್ಮೇಲೆ ಧೋನಿ ಕ್ಯಾಪ್ಟನ್ ಆದ್ರು, ಇಷ್ಟ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತು ಬ್ರೋ. ಆದ್ರೆ ಅದೇ ಖುಷಿಗೆ ಭಂಗ ಆಗಿದೆ. ಏನಂದ್ರೆ ಧೋನಿ ಅವರು ಕ್ಯಾಪ್ಟನ್ ಆದ್ರು 100 ರನ್ ಜಾಸ್ತಿ ಹೊಡೆದಿಲ್ಲ. ಬೇಜಾರಾಯ್ತಾ? ಅಂದ್ರೆ ಬೇಜಾರಾಯ್ತು, ಆದ್ರೆ ಟೀಮ್ ಸಪೋರ್ಟ್ ಇದೆ. ಟೀಮ್ ಸಪೋರ್ಟ್ ಇಲ್ಲ ಅಂತೀರಾ, ಇಲ್ಲ ಧೋನಿ ಮಾತ್ರ ಹೊಡಿಬೇಕು? ಈಗ ಸುಮಾರು ಜನ ಅಂದ್ರೆ ಧೋನಿಗೆ ವಯಸ್ಸಾಯ್ತು, ಅವರು ರಿಟೈರ್ಡ್ ಆಗ್ಬೇಕು ಅಂತ ಹೇಳ್ತಾರೆ. ಧೋನಿ ರಿಟೈರ್ಡ್ ಆಗ್ಬೇಕಾ, ಇಲ್ಲ ಟೀಮ್ ಎಲ್ಲರೂ ಸೇರಿ ಆದ್ರೆ ಚೆನ್ನಾಗಿರುತ್ತೆ? ನಮ್ಮ ಆರ್ ಸಿ ಬಿ ನಮ್ಮ ಫ್ರೆಂಡ್ಸ್ ಎಲ್ಲ ನಾವೇನ್ ಅನ್ಕೋದ್ರೆ, ಬರೀ ಧೋನಿ ಮೇಲೆ ಮಾತ್ರ ಪ್ರೆಷರ್ ಕೊಡ್ತಾರೆ, ನಮ್ಮ ಇಡೀ ಟೀಮ್ ಮೇಲೆ ಪ್ರೆಷರ್ ಕೊಡ್ತಿಲ್ಲ, ಎಲ್ಲರೂ ಸೇರಿ ಆದ್ರೆ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ವಿ. ನೀವೇನಂತೀರಾ? ಎಲ್ಲರೂ ಸೇರಿ ಆಡಿದ್ರೆ ಧೋನಿ ಮೇಲೆ ಪ್ರೆಷರ್ ಕೊಟ್ರೆ ಆಗಲ್ಲ, ಎಲ್ಲ ಟೀಮ್ ಎಫರ್ಟ್ ಇರ್ಬೇಕು. ಹಂಗಾದ್ರೆ ಮ್ಯಾಚ್ ಗೆಲ್ಲೋದು. ಬರೀ ಧೋನಿ ಒಬ್ನೇ ಗೆಲ್ಬೇಕು ಅನ್ನೋದಾದ್ರೆ ಆಗಲ್ಲ, ಟೀಮ್ ಎಫರ್ಟ್ ಇರ್ಬೇಕು. ಟೀಮ್ ಅವ್ರು ಹೆಂಗ್ ಹೊಡಿತಾರೆ ಧೋನಿನೂ ಹಂಗೆ ಹೊಡಿಯೋದು. ಹಂಗಾಗಿ ಧೋನಿ ಮೇಲೆ ಡಿಪೆಂಡ್ ಆಗಕ್ ಆಗಲ್ಲ. ಆಕ್ಚುಲಿ ನಾವು ಇಲ್ಲಿ ಬಂದ್ಬಿಟ್ಟು ಕೆಲವರು ತಂದಿರ್ತಾ ಇರ್ತಾರೆ, ಆರ್ ಸಿ ಬಿ ಸಿ ಎಸ್ ಕೆ ಜಗಳ ತಂದಿರ್ತಾ ಇರ್ತೇವೆ. ನಾವು ಕೆಲವು ಫನ್ ವಿಡಿಯೋಸ್ ಎಲ್ಲ ಮಾಡಿದ್ವಿ. ಬಟ್ ಏನಂದ್ರೆ ಯಾವತ್ತಿಗೂ ನಮ್ಮ ಆರ್ ಸಿ ಬಿ ಅನ್ಸು, ಅವ್ರು ಸಿ ಎಸ್ ಕೆ ಅವರಾಗ್ಲಿ, ಮುಂಬೈಯಲ್ಲಿ ಇನ್ನೊಬ್ರಾಗ್ಲಿ, ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ಏನಕ್ಕೆ ರೀಸನ್ ಏನಂದ್ರೆ ನಾವೆಲ್ಲ ಇಂಡಿಯನ್ಸ್. ಇದು ಬರೀ ಒಂದು 2 ತಿಂಗಳು ಹಬ್ಬ ಮಾತ್ರ. 2 ತಿಂಗಳು ಆದ್ಮೇಲೆ ನಾವೆಲ್ಲರೂ ಬಂದ್ಬಿಟ್ಟು ಇಂಡಿಯನ್ಸ್ ಆಗಿರ್ತೀವಿ. ಇಂಡಿಯನ್ ಟೀಮ್ ಪ್ಲೇಯರ್ಸ್ ಇರೋದ್ರಿಂದ ಅವರಿಗೆ ಸಪೋರ್ಟ್ ಮಾಡ್ತೀವಿ. ಏನಂತೀರಾ? ಕರೆಕ್ಟಾ? ಕರೆಕ್ಟ್ ಅಲ್ವಾ? ನೀವೇನಂತೀರಾ? ಕರೆಕ್ಟ್ ಅಲ್ವಾ? ಅದರಿಂದ ಈ 1.5 ತಿಂಗಳು ಕಿತ್ತಾಡೋಣ, ಬೇಡ ಅಂತ ಹೇಳ್ತಿಲ್ಲ. ಬಟ್ ಫನ್ನಿಯಾಗಿ ಕಿತ್ತಾಡ, ಇದು ಸೀರಿಯಸ್ ಆಗೋದು ಬೇಡ. ಏನಂತೀರಾ? ಕರೆಕ್ಟ್ ಅಲ್ವಾ? ನಿಮ್ಮ ಕಡೆ ಸಿಕ್ಕಾಪಟ್ಟೆ ಟ್ರೋಲಿಂಗ್ ನಡೀತದೆ, ಧೋನಿ ಅವರು ತೆಗೆದು ಬಿಡ್ಬೇಕು, ಇಡೀ ಗ್ರೌಂಡ್ ಎಲ್ಲ ಮರ ಹಾಕಿ ಮರಗಳು ಹಾಕ್ಬಿಟ್ಟಿದ್ದಾರೆ. ಫನ್ ಮಾಡ್ತಾ ಇದಾರೆ. ಮೇ ಬಿ ನೋಡಿ, ಈ ತರ ಗಿಡಗಳೆಲ್ಲ ಹಾಕಿ ತುಂಬಿಸ್ತಾ ಇದಾರೆ. ಬೇಜಾರಾಗುತ್ತಾ? ಬೇಜಾರಾಗಲ್ಲ, ಯಾಕಂದ್ರೆ ಅವ್ರು ಫ್ಯಾನು ಆ ತರ ಇದು ಮಾಡ್ತಾರೆ. ಸಿ ಎಸ್ ಕೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಆರ್ ಸಿ ಬಿ ಸಪೋರ್ಟ್ ಮಾಡ್ಲಿ. ಇದು ಕಿತ್ತಾಡೋದು ಬೇಡ. ಇದೊಂದು 3 ತಿಂಗಳು ಹಬ್ಬ ಇರುತ್ತೆ, ಐ ಪಿ ಎಲ್ ಹಬ್ಬ. ಹಂಗಾಗಿ ಎಲ್ಲ ಟೀಮ್ ಸಪೋರ್ಟ್ ಮಾಡ್ತಾ ಇರ್ಬೇಕು. ಸೂಪರ್. ಇವರು ಮಾತಾಡೋದ್ರು, ಇವ್ರು ಹೇಳಿದಾದ್ರೆ ನಾವ್ ಹೇಳಿದ್ರು ಒಂದೇ. ಸಿ ಎಸ್ ಕೆ ಆರ್ ಸಿ ಬಿ ಮುಂಬೈ ಇನ್ನೊಂದಾಗ್ಲಿ, ಕಿತ್ತಾಡೋದು ಬೇಡ, ನಾವೆಲ್ಲ ಒಂದೇ. ನಾವೆಲ್ಲ ಅನ್ನ ತಂದಿರ್ತಾರ, ಎಲ್ಲ ಒಟ್ಟಿಗೆ ಸೇರ್ಕೊಂಡು ಆಡ್ಬೇಕು. ಸೇಮ್ ಟೈಮ್ 2 ತಿಂಗಳಾದ್ಮೇಲೆ ನಾವು ಇಂಡಿಯನ್ಸ್ ಅಲ್ವಾ, ಇಂಡಿಯಾ ಟೀಮ್ಗೆ ಸಪೋರ್ಟ್ ಮಾಡುವಾಗ ನಮ್ಮ ಧೋನಿ ಅವರಾಗ್ಲಿ, ಕೊಹ್ಲಿ ಅವರಾಗ್ಲಿ, ಎಲ್ಲರೂ ಇಂಡಿಯನ್ಸ್ ಆಗಿ ನಿಂತಿರ್ತಾರೆ. ಅಲ್ಲಿ ಖುಷಿ ಕೊಡುತ್ತೆ. ಸೇಮ್ ಟೈಮ್ ಬ್ರೋ, ನಿಮ್ಮ ಧೋನಿ ಅವರು ನೆಕ್ಸ್ಟ್ ಮ್ಯಾಚ್ ಕ್ಯಾಪ್ಟನ್ ಮಾಡ್ತಾರ ಇದಾರೆ. ಈ ಸತಿ ಏನಂತಾರೆ, ಗೆಲ್ತಾರ? ಗೆಲ್ತಾರ ಬ್ರೋ, 100% ಗೆಲ್ತಾರ. ಅವ್ರ ಸ್ಟ್ರಾಟಜಿ ಭಯಂಕರ ಆಗಿರುತ್ತೆ. ಇರುತ್ತೆ. ಮೊನ್ನೆ ನಮ್ಮ ಆರ್ ಸಿ ಬಿ ಮ್ಯಾಚ್ ಅಲ್ಲಿ ಒಂದು ಸ್ಟಂಪ್ ಹೊಡೆದು ತುಂಬಾ ಚೆನ್ನಾಗಿ ಹೊಡೆದಿದ್ರು. ನೋಡಿದ್ರ ನೀವು? ಚೆನ್ನಾಗಿತ್ತಲ್ಲ? ಚೆನ್ನಾಗಿತ್ತು bro. ಹೌದು. ಆಕ್ಚುಲಿ ನಾನು ಅವತ್ತು ಸ್ಟೇಡಿಯಂ ಅಲ್ಲಿ ಇದ್ದೆ. ಆರ್ ಸಿ ಬಿ ಆರ್ ಸಿ ಬಿ ಅಂಡ್ ಸಿ ಎಸ್ ಕೆ ಮ್ಯಾಚ್ ಅಲ್ಲಿ ಒಂದು ಸ್ಟಂಪ್ ಹೊಡೆದ್ರು ಧೋನಿ ಅವರು. ತುಂಬಾ ಭಯಂಕರವಾಗಿ ತುಂಬಾ ಚೆನ್ನಾಗಿತ್ತು. ಆ ಟೈಮಿಂಗ್, ಎಲ್ಲರೂ ಏಜ್ ಆಯ್ತು ಅಂತಾರೆ. ಈ ಏಜ್ ಅಲ್ಲಿ ಮತ್ತೆ ಆ ಸ್ಟಂಪ್ ಹೆಂಗ್ ಹೊಡೆಯಕ್ಕಾಗುತ್ತೆ? ಅವ್ರ ಏಜ್ ಬರೀ ನಂಬರ್ಸ್ ಮಾತ್ರ ಅಷ್ಟೇ, ಅವ್ರ ಎನರ್ಜಿ ಸೇಮ್ ಹಂಗೆ ಇದಾರೆ. ಬ್ರೋ, ನಿಮ್ಮೆಲ್ಲರಿಗೂ ಜರ್ಸಿ ಕೊಡೋಣ ಅನ್ಕೊಂಡಿದ್ರೆ ಕೊಡೋದಾ? ಹಂಗೆ ಇದ್ರ ಮೇಲೆ ಹಾಕೋಬೇಕು ಇವಾಗ. ಹಾ, ಓಕೆ. ಗೈಸ್, ನಮ್ಮ ಫ್ಯಾನ್ಸ್ ಮೀಟ್ ಮಾಡಕ್ಕೆ ಪಾಪ ತುಂಬಾ ದೂರ ಟ್ರಾವೆಲ್ ಮಾಡ್ಕೊಂಡು ಬಸ್ ಅಲ್ಲಿ ಬಂದಿದ್ದಾರೆ. ಇವರೆಲ್ಲರ ಸ್ವಲ್ಪ ಮಾತಾಡ್ಬೇಕಿತ್ತು, ಜರ್ಸಿಸ್ ಕೊಡ್ಬೇಕಿತ್ತು. ಇನ್ನೂ ಕೆಲವ್ರನ್ನ ಮೀಟ್ ಮಾಡಕ್ ಆಗ್ತಿಲ್ಲ. ಡೆಫಿನೆಟ್ ಆಗಿ ನಾನು ಮೀಟ್ ಮಾಡ್ತೀನಿ ಆದಷ್ಟು ಬೇಗ. ನಿಮ್ಗೂ ಟೈಮ್ ಹೇಳ್ತೀನಿ, ಒಂದು ಟೈಮಲ್ಲಿ ನಾವೆಲ್ಲ ಮೀಟ್ ಮಾಡೋಣ. ಒಂದು ಏರಿಯಾಸ್ ಮೆನ್ಷನ್ ಮಾಡ್ತೀನಿ. ಹಾಯ್ ಬ್ರೋ, ನಿಮ್ಮ ಹೆಸರು? ತೇಜಸ್. ತೇಜಸ್, ಕೆಲವು ಮ್ಯಾಚ್ಗೆಲ್ಲ ಹೋಮ್ ಗ್ರೌಂಡ್ ಅಲ್ಲಿ ಸೋತೋಗ್ತಾ ಇದ್ವಿ. ರೀಸನ್ ಏನಿರ್ಬೋದು? ನಿಮ್ಗೆ ಏನ್ ಅನ್ಸುತ್ತೆ? ಏನಿಲ್ಲ, ಸೋತಿದೀವಿ. ಹೋಮ್ ಗ್ರೌಂಡ್ ಅಲ್ಲಿ ಸೋತಿದೀವಿ ಅಷ್ಟೇ, ಹೊರಗಡೆ ಸೋತಿಲ್ಲ. ಹೊರಗಡೆ ಹೊಡ್ಕೊಂಡ್ ಬರ್ತೀವಿ. ಇವತ್ತು ಆರ್ ಜೊತೆ ಮ್ಯಾಚ್ ಇದೆ, ಏನ್ ಅನ್ಸುತ್ತೆ? ಹೊಡಿತಾರ? ಬಿಡೋ ಚಾನ್ಸೇ ಇಲ್ಲ. ಹೊಡೆದೇ ಹೊಡಿತಾರೆ ಹಂಗಾದ್ರೆ? ಪಕ್ಕಾ ಹೊಡಿತೀವಿ. ಬ್ರೋ, ನಿಮ್ಮ ಹೆಸರು? ವಿಶ್ವಾಸ್. ವಿಶ್ವಾಸ್, ನಿಮ್ಗೊಂದು ಕ್ವಶನ್ ವಿಶ್ವಾಸ್. ಈಗ ಕೊಹ್ಲಿ ಅವರು ಓಕೆ ಆವರೇಜ್ ಸ್ಕೋರ್ ಹೊಡಿತಾ ಇದ್ದಾರೆ, ತುಂಬಾ 50s 100s ಭಯಂಕರ ಬಾರಿಸ್ತಾ ಇಲ್ಲ. ನಿಮ್ಮ ಸಪೋರ್ಟ್ ಹಿಂಗೆ ಇರುತ್ತಾ? ಇರುತ್ತೆ, ಹಿಂಗೆ ಇರುತ್ತೆ, ಯಾವಾಗ್ಲೂ ಇರುತ್ತೆ. ಕೊಹ್ಲಿ 100 ಹೊಡೆದಿಲ್ಲ ಅಂದ್ರೆ ಇರುತ್ತೆ? ಇರುತ್ತೆ. ಹೌದಾ? ಡಕೌಟ್ ಆದ್ರೆ? ಇರುತ್ತೆ. ಡಕೌಟ್ ಆದ್ರೆ ಇರುತ್ತೆ.
ಕೊಹ್ಲಿ ಸ್ಕೋರ್ ಹೊಡೆದಿಲ್ಲ ಅಂದ್ರೆ ನಿಮ್ಗೆ ಕೊಹ್ಲಿ ಸಪೋರ್ಟ್ ಇರುತ್ತಾ? ಸಪೋರ್ಟ್ ಇರುತ್ತೆ. ಖಂಡಿತವಾಗಿ. ಆರ್ ಸಿ ಬಿಗೆ RCB ಈ ಟೀಮ್ಗೆ ಇರುತ್ತೆ. ನಿಮ್ಮ ಹೆಸರು ಬಿಡು. ವಿನಾಶ್. ಅವಿನಾಶ್, 17 ವರ್ಷ ನಾವು ಕಪ್ ಹೊಡೆದಿಲ್ಲ, ಇನ್ಮೇಲೆ ಹೊಡೆಯೋದು ಇಲ್ಲ ಅಂತ ಸುಮಾರು ಜನ ನಮ್ಮನ್ನ ಕಾಮೆಂಟ್ ಮಾಡ್ತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? 6 ಸಲ ಸೋತ್ರು RCB, 60 ಸಲ ಸೋತ್ರು RCB. ಜೈ RCB. ಸರಿ, ಒಂದು ಫನ್ನಿ ಕ್ವಶನ್ ಕೇಳ್ತೀನಿ, ಓಕೆನಾ? 1 ಲಕ್ಷ ರೂಪಾಯಿ ದುಡ್ಡು ಬೇಕಾ, ಆರ್ ಸಿ ಬಿ ಟೀಮ್ ಬೇಕು? 1 ಕೋಟಿ ಕೊಟ್ರು ದುಡ್ಡು ಬೇಡ, RCB ನೇ ಬೇಕು. RCB ಟೀಮ್ ಈಸ್ ಆರ್ ಸಿ ಬಿ ಟೀಮೇ ಬೇಕು, 1 ಲಕ್ಷ ರೂಪಾಯಿ ಕಾಸು ಬೇಡ. ಸರಿ ಬ್ರೋ, ನಿಮ್ಮ ಹೆಸರು? ಶೋರ್. ಕಿಶೋರ್, ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಕಿಶೋರ್, ಗರ್ಲ್ ಫ್ರೆಂಡ್ ಇದಾರಾ? ಇಲ್ಲ ಸರ್. ಸಪೋಸ್ ಗರ್ಲ್ ಫ್ರೆಂಡ್ ಇದಾರೆ ಅನ್ಕೋ, ಗರ್ಲ್ ಫ್ರೆಂಡ್ ಬೇಕಾ, ಆರ್ ಸಿ ಬಿ ಟೀಮ್ ಬೇಕು? RCB ಟೀಮ್ ಸರ್. ಗರ್ಲ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಬೇಡ. ರೇ ಬಿಟ್ಟೋಗ್ ಏನಂದ್ರಿ? ಇನ್ನೊಬ್ರು ಸಿಗ್ಲಿ. RCB ಇನ್ನೊಂದು ಮ್ಯಾಚ್ ಸಿಗಲ್ಲ ನಮ್ಗೆ ತರ. ಓ, ಗರ್ಲ್ ಫ್ರೆಂಡ್ ಹೋದ್ರೆ ಪರವಾಗಿಲ್ಲ, ಆರ್ ಸಿ ಬಿ ಟೀಮ್ ಸಿಗಲ್ಲ. ಗರ್ಲ್ ಫ್ರೆಂಡ್ ಎಷ್ಟು ಬೇಕಾದ್ರೆ ಸಿಕ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಕಾಂಪ್ಲಿಮೆಂಟ್.